ಎಲ್ಲ ಸಿಂಗಲ್ ಆಗಿರ್ತಕ್ಕಂಥ ನನ್ನ ಹುಡುಗರಿಗೆ ವೆಲ್ಕಮ್ ಟು ಅವರ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರಿಲೇಷನ್ಶಿಪ್ ಬಾಂಡಿಂಗ್ ಅಂತಂದರೆ ಪ್ರಸ್ತುತ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಂದು ಹುಡುಗ ಬೇಕಾಗಿರ್ತಾರೆ ಸ್ನೇಹಿತರೆ. ಪ್ರಸ್ತುತ ಅವರೊಂದಿಗೆ ರಿಲೇಷನ್ಶಿಪ್ಪಲ್ಲಿ ಮಾಡಿಕೊಂಡು ನಂತರ ನೀವು ಯಾವ ರೀತಿಯಲ್ಲಿ ಇರ್ತೀರಾ ಆ ರೀತಿಯಲ್ಲಿ ಇಷ್ಟಪಟ್ಟು ನಂತರ ನಿಮ್ಮನ್ನು ಮದುವೆ ಆಗುವಂತಹ ಒಂದು ಬಾಂಡಿಂಗ್ ನಡೀತಾ ಇದೆ ಇವಾಗ. ಈಕೆ ಹೆಸರು ಬಂದ್ಬಿಟ್ಟು ಸಾನಿಯಾ ಶೇಖ್ ಅಂತ. ನೋಡೋದಕ್ಕೆ ಈ ರೀತಿ ಕಾಣಿಸ್ತಾಳೆ. ವಯಸ್ಸು ಬಂದು 23 ವರ್ಷ. ಊರು ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂತಹ ಹುಡುಗಿ. ಈಕೆ ಎತ್ತರ 5.3 ಅಡಿ, ಗೋಧಿ ಬಣ್ಣದ ಮೈಕಟ್ಟು, ಮೊಬೈಲ್ ರಿಪೇರಿನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. PUC ಆದ ತಕ್ಷಣ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ಮೆಕ್ಯಾನಿಕಲ್ ಸರ್ವಿಸ್ ಮಾಡ್ತಕ್ಕಂತಹ ಒಂದು ಕೆಲಸ ತೆಗೆದುಕೊಳ್ತಾರೆ. ಆನಂತರ ಪ್ರಸ್ತುತ ಇವರ ಕುಟುಂಬ ಮತ್ತು ಇವರು ವಾಸವಾಗಿರ್ತಕ್ಕಂಥ ಊರಿನಲ್ಲಿ ಸದ್ಯಕ್ಕೆ ಒಂದು ಮೊಬೈಲ್ ಶಾಪ್ ಅಂಗಡಿ ಇದೆ. ಅಂದರೆ ಸ್ಯಾಮ್ಸಂಗ್, ಐಫೋನ್ ಎಕ್ಸೆಟ್ರಾ ಆಗಿರ್ತಕ್ಕಂಥ ಒಪ್ಪೋ ಮಾಡೆಲ್ಸ್ಗಳಿದೆ. ಕ್ವಾಲಿಟಿಯಲ್ಲಿ ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವ ಆ್ಯಂಡ್ ಸಮಾಜದಲ್ಲಿ ಯಾರೊಂದಿಗೆ ಯಾವ ರೀತಿಯಲ್ಲಿ ಇರಬೇಕು, ನನ್ನ ಸಂಸಾರ ಯಾವ ರೀತಿ ನೀಗಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅಪಾರ ಜ್ಞಾನ ಹೊಂದಿರತಕ್ಕಂಥದ್ದು ಸಾನಿಯಾ ಶೇಖ್ ಅಂತ ಹುಡುಗಿ. ಇವರ ಕುಟುಂಬದ ಮಾಹಿತಿ ನೋಡೋದಾದರೆ ತಂದೆಯವರು ಒಬ್ಬ ಆಟೋ ಚಾಲಕರು, ತಾಯಿಯವರು ಮನೆಯಲ್ಲಿ ಗೃಹಿಣಿ, ತಮ್ಮ ಒಬ್ಬ ಇದ್ದಾನೆ, ಅವನು ಶಾಲೆಗೆ ಹೋಗ್ತಾನೆ. ಮನೆಯಲ್ಲಿ ಫುಲ್ಲು ಎಲ್ಲರೂ ಕೂಡ ಅವರವರ ಒಂದು ಹುದ್ದೆಗಳಿಗೆ ಅವರವರ ಕೆಲಸಗಳನ್ನು ಅವರವರೇ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿರೋದು ಈ ಒಂದು ಸಾನಿಯಾ ಶೇಖ್. ಅಷ್ಟಕ್ಕೂ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂತ ನೋಡೋಕ್ಕೂ ಮುನ್ನ ಈಕೆನ ಫೋಟೋ ನೀವು ಒಂದು ಸಲ ನೋಡ್ಕೊಂಬಿಡಿ. ಇಷ್ಟ ಆಗಿದ್ದರೆ ಮಾತ್ರ ಮುಂದುವರೆದು ವಿಡಿಯೋ ನೋಡಿ ಸ್ನೇಹಿತರೆ. ಇಷ್ಟ ಅಂತ ತಲೆ ಕೆಡಿಸ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ಪ್ರಸ್ತುತ ಹುಡುಗೀರು ಸಿಗೋದೇ ಹೆಚ್ಚಿದೆ ಈಗಿನ ಕಾಲದಲ್ಲಿ. ಹಾಗಾಗಿ ಬಂದಿರತಕ್ಕಂತಹ ಒಂದು ರೂಲ್ಸ್ಗಳ ಪ್ರಕಾರ ಯಾವ ಹುಡುಗಿ ಸಿಗ್ತಾಳೆ ಅವಳಿಗೆ ಕಣ್ಣು ಮುಚ್ಕೊಂಡು ಹ್ಞೂ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತೇನೆ. ಸಾನಿಯಾ ಶೇಖ್ ಅಂತಕ್ಕಂಥ ಹುಡುಗಿ ಸ್ವಲ್ಪ ಕಪ್ಪು ಬಣ್ಣ ಇದ್ದರೂ ಕೂಡ ಗುಣದಲ್ಲಿ 24 ಕ್ಯಾರೆಕ್ಟ್ ಇದ್ದಾಳೆ ಮತ್ತು ಲಕ್ಷಣದಲ್ಲೂ ಕೂಡ ಅಷ್ಟೇ ಚೆನ್ನಾಗಿದ್ದಾಳೆ ಮತ್ತು ಸಂಸ್ಕಾರದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು. ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಮನೇಲಿ ಏನು ಕೆಲಸ ಮಾಡಬೇಕು, ಯಾರೊಂದಿಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆಯಿಂದ ಇರಬೇಕು ಮತ್ತು ಏನು ಸಮಸ್ಯೆ ಆಗದಿರೋ ರೀತಿಯಲ್ಲಿ ಹೆಂಗೆ ನಿಭಾಯಿಸಬೇಕು, ಜಗಳ ಬಂದಾಗ, ಕಷ್ಟ ಬಂದಾಗ, ಸುಖ ಬಂದಾಗ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ಹೆಣ್ಣು ಮಗಳು. ಯಾಕಂದರೆ ಒಂದು ಕಷ್ಟದಿಂದ ಬಂದಿರತಕ್ಕಂಥ ಫ್ಯಾಮ್ಲಿ ಹುಡುಗಿ ಅಲ್ವಾ. ಅದಕ್ಕೋಸ್ಕರನೇ ಹುಡುಗ ಹೆಂಗಿರಬೇಕು ಅಂದರೆ ಒಂದು ಒಳ್ಳೆಯ ಮನೆತನದಿಂದ ಡೀಸೆಂಟ್ ಆಗಿರ್ತಕ್ಕಂಥ ಜಗಳ ಇಲ್ಲದ ಹುಡುಗ ಆಗಿದ್ದು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ಕೆಟ್ಟ ಚಟಗಳು ಮಾಡ್ತಿರಬಾರ್ದು. ದುಡ್ಡಿನ ಮದ ಇರಬಾರ್ದು. ನಿಮ್ಗೇನಾದ್ರು ದುಡ್ಡು ಇದ್ದರೆ ನನ್ನ ಹತ್ರ ದುಡ್ಡಿದೆ ನೋಡು, ತಗೋ ಈ ರೀತಿ ದುಡ್ಡಿನ ಮದ ಇರಬಾರ್ದು. ಸಣ್ಣ ಉದ್ಯೋಗ ಇದ್ದರೂ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಒಂದು ಪುಟ್ಟದಾಗಿರ್ತಕ್ಕಂಥ ದುಡ್ಡು ಬಂದರೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಂದು ತುಂಬ ಕುಟುಂಬ ಅಂದರೆ ನನಗೆ ರಿಲೇಷನ್ನು ಅಂತ ತುಂಬ ಜನ ಇದ್ದಾರೆ. ಅವರೊಂದಿಗೆ ನೀವು ಜಾಸ್ತಿ ಬೆರೆತುಕೊಂಡು ಅವ್ರ ಜೊತೆಗೆ ಹೊಂದಾಣಿಕೆಯಿಂದ ಇರಬೇಕು. ನೀವು ನೋಡೋದಕ್ಕೆ ನಂತರ ಬ್ಲ್ಯಾಕ್ ಇದ್ದರೂ ಪರವಾಗಿಲ್ಲ, ಹೈಟು ಸ್ವಲ್ಪ ಜಾಸ್ತಿ ಇರಿ, 5.3 ಅಡಿ ಮೇಲ್ಗಡೆ ಇರಬೇಕು ನೀವು ಅಂತ ಹೇಳಿರೋದು. ಈಕೆಯ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ, ಅಲ್ಲಿಗೆ ಮೇಲ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಸಾನಿಯಾ ಶೇಖ್ ಅವರ ಆಸ್ತಿ ವಿವರಣೆ ನೋಡೋದಾದರೆ ಪ್ರಸ್ತುತ ಸಾನಿಯಾ ಶೇಖ್ ಅವರು ಕನ್ನಡ ಅಥವಾ ಕರ್ನಾಟಕದಲ್ಲಿ ವಾಸವಾಗಿದ್ದು ಸುಮಾರು 15 ವರ್ಷಗಳಿಂದ ವಾಸವಾಗಿದ್ದಾನೆ. ಮೊದಲು ಇವರು ವಾಸವಾಗಿರೋದು ಸೊಲ್ಲಾಪುರದಲ್ಲಿ ಒಂದು ಊರಿನಲ್ಲಿ ವಾಸವಾಗಿದ್ದರು. ಅಲ್ಲಿಯೇ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಈಕೆ ಪ್ರಸ್ತುತ ಇವರ ಫ್ಯಾಮ್ಲಿ ಮತ್ತು ಇವರ ಅಜ್ಜಿಯ ಊರಿನ ಕಡೆ ಗಮನ ಕೊಡ್ತಾರೆ. ಅಂದರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಊರಿನಲ್ಲಿಯೇ ಒಂದು ಕೆಲಸ ಸಿಗುತ್ತೆ ಈಕೆಗೆ. ಅದಕ್ಕೋಸ್ಕರ ಅಲ್ಲಿನೇ ಪ್ರಸ್ತುತ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಡೆ ಬಂದಿದ್ದಾರೆ. ಇವರಿಗೆ ಸಂಬಳ ನೋಡಿ ಸ್ನೇಹಿತರೆ 18,100 ರೂಪಾಯಿ ಸಿಗುತ್ತೆ ಯಾವಾಗಲೂ ಕೂಡ ತಿಂಗಳಿ. ಅದು ಬಂದ್ಬಿಟ್ಟು ಪ್ರೈವೇಟ್ ಆಗಿದ್ದರೂ ಕೂಡ ಒಳ್ಳೆಯ ಒಂದು ಕಂಪನಿ ಮತ್ತು ಒಳ್ಳೆಯ ಒಂದು ಪರ್ಮನೆಂಟ್ ಇರ್ತಕ್ಕಂಥ ಜಾಬ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಲ್ಲೂ ರಿಕ್ವೈರ್ಮೆಂಟ್ ಕಡಿಮೆ ಇರ್ತಕ್ಕಂಥ ಜಾಬ್. ಅಂದರೆ ಫೋನ್ಗಳ ಸರ್ವಿಸ್ ಸೆಂಟರ್ ನೋಡೇ ಇರ್ತಿರಲ್ಲ, ದೊಡ್ಡದು ಇರುತ್ತಲ್ಲ, ಸ್ಯಾಮ್ಸಂಗು, ಐಫೋನ್ಗಳು ಮತ್ತು ಓಪ್ಪೋ, ವಿವೋ ಅಂತ ಇರುತ್ತಲ್ಲ, ಅಲ್ಲಿ ಇರೋ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ರೀಸೆಂಟಾಗಿ ಅಂದರೆ ಒಂದು 2 ವರ್ಷ ಆಯಿತು ಕೆಲಸಕ್ಕೆ ಸೇರಿಕೊಂಡು. ಕೆಲಸನೂ ಸಿಕ್ಕಿದೆ. ಇವಾಗ ಒಬ್ಬ ಹುಡುಗ ಸಿಕ್ಕಿದ್ರೆ ಇನ್ನೂ ಕೂಡ ಚೆಂದವಾಗಿರುತ್ತೆ ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ಈಕೆ. ಇನ್ನು ಈಕೆ ಮತ್ತು ಇವರ ತಂದೆ ಪ್ರಸ್ತುತ ಈ ಒಂದು ಕಾರನ್ನು ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಡ್ರೀಮ್ ಕಾರ್ ಇದು. ಅವರ ಡ್ರೀಮ್ ಕಾರ್ ಹೆಂಗಿದೆ ಅಂದರೆ 3998 CCಯ ಡ್ರೀಮ್ ಕಾರ್, V8 ಪೆಟ್ರೋಲ್ ವೇರಿಯಂಟ್ ಮತ್ತು 300
ಕಿಲೋಮೀಟರ್ ಸ್ಪೀಡಲ್ಲಿ ತೆಗೆದುಕೊಂಡು ಹೋಗ್ಬೋದು. ಬಟ್ 100ರಲ್ಲಿ ಲಾಕ್ ಮಾಡಿದ್ದಾರೆ. ಮೈಲೇಜಿಂಗ್ ಬಂದರೆ 8ರಿಂದ 10 ಮೈಲೇಜಿಂಗು. ಒಳಗಡೆ 2+2 4 ಸೀಟ್ಸ್ಗಳ ಅವೈಲಬಿಲಿಟಿ ಇದೆ. ಮತ್ತು ರಿವ್ಯೂ ಬಂದರೆ ಎಲಿಜಿಯಂಟ್ ಡಿಸೈನ್ ಮತ್ತು ಪವರ್ಫುಲ್ ಇಂಜಿನ್ ಇರತಕ್ಕಂಥ ಒಂದು ವೈಟ್ ಕಲರ್ ಗಾಡಿ ಹೀಗೆ ಕಾಣಿಸುತ್ತೆ. ಸೊ ಕನಸು ಯಾರು ಬೇಕಾದ್ರೆ ಕಾಣ್ಬೋದು, ಬಟ್ ಅದು ಈಡೇರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಒಟ್ಟಿನಲ್ಲಿ ಅದಕ್ಕೆ ಕನಸನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಯಾವನು ಮಾಡ್ತಾನೆ ಅವನು ಸಕ್ಸಸ್ ಕಂಡೇ ಕಾಣ್ತಾನೆ ಅನ್ನೋದು ಈಗಿನ ಜನರೇಷನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಸಾನಿಯಾ ಶೇಖ್ ಅವ್ರಿಗೆ ನಿಮಗೇನಾದರೂ ಇಷ್ಟ ಆಗಿದೆಯಾ ಅಂತ ಅನಿಸಿದ್ರೆ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದಾಳೆ ಸ್ನೇಹಿತರೆ. ಲಕ್ಷಣವಾಗಿರ್ತಕ್ಕಂಥ ಹುಡುಗಿ ಆಕೆ. ಸ್ವಲ್ಪ ಕಪ್ಪು ಬಣ್ಣ ಇದ್ದರೂ ಕೂಡ ಲಕ್ಷಣವಾಗಿರ್ತಕ್ಕಂಥ ಹುಡುಗಿ. ಜಾತಿ, ಮತ, ಪಂಥ, ಹಿಂದೂ, ಮುಸ್ಲಿಂ ಇವ್ಯಾವುದೂ ಕೂಡ ನಂಬಲಾರ್ದಂತಹ ಒಂದು ಹುಡುಗಿ. ಸೊ ಅವರ ಕಡೆಯಿಂದ ಯಾವುದೇ ರೀತಿಯಲ್ಲೂ ಜಾತಿಯ ಬಗ್ಗೆ ವಿರೋಧ ಆಯ್ಕೆ ಇಲ್ಲ. ಪ್ರಸ್ತುತ ನೀವೇನಾದರೂ ಅವರ ಹೇಳಿರ್ತಕ್ಕಂಥ ರೀತಿಯಲ್ಲಿ ಇದ್ದರೆ, ಅವರು ಹೇಳಿರ್ತಕ್ಕಂತಹ ಒಂದು ಜಾತಿ ಭೇದ ಬರೆತು ಬಿಟ್ಟು ನಾನು ಮದುವೆ ಆಗ್ತೀನಿ ಆಕೆನ ಅಂತ ತೀರ್ಮಾನ ಮಾಡಿ ಮುಂದೆ ಬರ್ತೀನಿ ಅಂದರೆ ಕೆಳಗಡೆ ಕಾಣಿಸ್ತಕ್ಕಂಥ Gmail ಐಡಿಗೆ ಮೆಸೇಜ್ ಮಾಡಿ. ಸಾನಿಯಾ ಶೇಖ್ ಅವ್ರಿಗೆ ಡೈರೆಕ್ಟ್ ಹೋಗುತ್ತೆ. ಅವಳ ಅಭಿಪ್ರಾಯ, ಅವಳ ನಿರ್ಧಾರ ನಿಮಗೆ ತಿಳಿಸ್ತಾಳೆ ಅಂತ ಹೇಳಿದ್ದಾರೆ. ಸೊ ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ. ನಿಮಗೆ ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನನ್ನ ಚಾನಲ್ನ ತಪ್ಪದೆ ನೋಡ್ತಾ ಇರಿ. ಆ್ಯಂಡ್ ಈ ಒಂದು ಅವರ ಡ್ರೀಮ್ ಕಾರ್ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯರ್ಗಳ ಡಿಸೈನು ವಿತ್ ಸೀಟ್ ನೋಡ್ತಾ ಇದ್ದೀರಾ, ನೋಡ್ಕೊಳ್ಳಿ ಒಂದು ಸಲ. ಬಿಕಾಸ್ ಒಂದು ಕನಸು ಅಂತ ಕಾಣಿದಾಗ ಅದು ಹೆಂಗಿದೆ ಅಂತಂದ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡಿದಾಗ ನಾವು ಪ್ರದೇಶಕ್ಕೆ ಅಥವಾ ಆ ಒಂದು ಸ್ಪಾಟಿಗೆ ಹೋದಾಗ ಅದನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕನಸು ಪ್ರೆಸೆಂಟಾಗಿ ನೋಡಿದಾಗ ಹಿಂಗಿರುತ್ತಾ ಅಂತಂದ್ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಜಸ್ಟ್ ಸಖತ್ತಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆದಷ್ಟು ಬೇಗ ಅವರ ತಂದೆಯವರ ಮತ್ತು ಮಗಳ ಇಬ್ಬರ ಕನಸು ಈಡೇರಲಿ. ನಿಮ್ಮ ಸಪೋರ್ಟು ಅವರಿಗೆ ಇರಲಿ. ಸೊ ಅದೇ ರೀತಿಯಲ್ಲಿ ವರದಕ್ಷಿಣೆ ಅಂತ ಏನಾದರೂ ವಿಚಾರ ಇದ್ದರೆ ಸಪ್ರೇಟಾಗಿ ಮಾತಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.